ಹಾಯ್ ಹಲೋ, ನಾನು ನಿಮ್ಮ ಸ್ವಾತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಪಾಲಕ್ ಪನ್ನೀರ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನು ಬಾಯ್ಲ್ ಮಾಡಿಟ್ಕೊಂತ ಪಾಲಕ್ ಸೊಪ್ಪಿದು 2 ಕಟ್ ಇದೆ. ಇದು ಗೋಡಂಬಿ ಒಂದು 10-15, ಸಾಲ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಟೊಮೊಟೊ ದೊಡ್ಡದು, ಮತ್ತು 2 ಈರುಳ್ಳಿ ಮತ್ತು ಪನ್ನೀರನ್ನ ನಾವು ಪೀಸ್ ಮಾಡ್ಕೊಬೇಕು. ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಪೀಸ್ ಮಾಡ್ಕೊಬೇಕು. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಪಾಲಕ್ ಸೊಪ್ಪು, ಬೇಯಿಸಿರುವಂಥ ಪಾಲಕ್ ಸೊಪ್ಪು, ಆಮೇಲೆ 1-2-3 ಹಸಿಮೆಣಸು, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ನೆಕ್ಸ್ಟು ಒಂದು 10-15 ಗೋಡಂಬಿ ಮಾಡ್ತಾಯಿದ್ದೀನಿ. ಅದನ್ನ ರುಬ್ಕೊಂಡು ಬರೋಣ. ನೋಡಿ, ಫೈನ್ ಪೇಸ್ಟ್ ಆಗಿದೆ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಬೇಕಾದರೆ ಎಣ್ಣೆ ಹಾಕ್ಬೋದು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅಷ್ಟು ಮೊದಲಿಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಗ್ರೇವಿ ಅಂದರೆ ಬರೀ ಗ್ರೇವಿ ಚೆನ್ನಾಗಿರಲ್ಲ, ಮುದ್ದೆ ಅಂದರೆ ಈರುಳ್ಳಿ ಟೊಮೆಟೊ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾಗಬೇಕು. ಇದೊಂದು 2 ನಿಮಿಷ ಹೀಗೆ ಬೇಯಬೇಕು. ಅಷ್ಟೇ. ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹಾಕಿದ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಹಾಗೆ ಟೊಮೆಟೊನು ನೀಟ್ ಆಗ್ತಾ ಇದೆ. ಇವಾಗ ನಾನು ಮಸಾಲೆಯನ್ನು ಹಾಕ್ಕೊಳ್ತೀನಿ. ಮಸಾಲೆನ ಹಾಕ್ತೀನಿ. ನಾವು ರುಬ್ಬಿಟ್ಟುಕೊಂಡಿದ್ದಂಥ ಪಾಲಕ್ ಸೊಪ್ಪು, ಆಮೇಲೆ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಬಟ್ ಇದು ಮಿಸ್ ಆಗಿ ತೋರಿಸಿಲ್ಲ. ನೋಡಿ, ಇಷ್ಟೇ ಇದ್ರೆ ಸಾಕು. ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗ್ತಾ ಇರುವಾಗಲೇ ಸ್ವಲ್ಪ ಕುದಿ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತಲ್ಲ, ಆವಾಗಲೇ ಪನ್ನೀರನ್ನ ಹಾಕಬೇಕು. ಪನ್ನೀರ್ ಹಾಕ್ತಾ ಇದ್ದೀನಿ.
ಇನ್ನೊಂದು ಬಾಯ್ಲ್ ಆಗಲಿ. ನೋಡಿ ಆಲ್ರೆಡಿ ಆಗಿದೆ ಇವಾಗ. ಚೆನ್ನಾಗಿ ಮಾಡಿ ಕಲ್ಲ ನೋಡಿ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವ ಇವತ್ತಿನ ಪನ್ನೀರ್ ಮಸಾಲ, ಪಾಲಕ್ ಪನ್ನೀರ್ ಮಸಾಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿದ್ದರೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.